ಇಲ್ಲಿ ಪ್ರತಿ ಒಂದು ದೈವಗಳಿಗೆ ಒಂದೊಂದು ಹೆಸರಿರ್ತದೆ, ಒಂದೊಂದು ಕಥೆಗಳಿರ್ತದೆ. ಆ ಮೇಲೆ ಕಾಣುವಂಥದ್ದು ಕೇಚರ ಅವತಾರ ಅಂತೇಳಿ, ಅದಕ್ಕೆ 1000 ವರ್ಷ ಮೇಲೆ ಆಗಿರ್ಬೋದು. ಇನ್ನು ದೊಡ್ಡದಿತ್ತು ನೋಡಿ, ಕಾಲುಗಳೆಲ್ಲ ಗೆಲ್ದಲ್ಲಿ ತಿಂದು ಹೋದದ್ದು, ಹಾಗೆ ಮರದಿಂದ ಮಾಡಿರುವಂಥದ್ದು. ಇದು ನಂದಿಕೋಣ, ಜಟ್ಟಿಗ, ವೀರಭದ್ರ, ಕಲ್ಕುಡ, ಪಂಜುರ್ಲೆ, ಹಾಗೆ ತುಂಬಾ ದೈವಗಳು ಉಂಟು ಇದರಲ್ಲಿ. ಒಬ್ಬರ ಮನೆಯಲ್ಲಿ ಒಂದು ದೈವ ಇದ್ರೆ ಮತ್ತೊಬ್ಬರ ಮನೆಯಲ್ಲಿ 20 ದೈವಗಳು ಇದ್ದ ಮನೆಗಳು ಉಂಟು. ನಿಮ್ಗೆ ಪಾಸಿಟಿವ್ ಏನು ತೊಂದರೆ ಇಲ್ಲ, ನೆಗೆಟಿವ್ ಪವರ್ ಕೆಲವು ಹೊತ್ತಿಗೆ ಕೆಲವು ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಆಂಟೆನಾ ಮಾಡಿ ಕೊಟ್ಟಿದ್ದೇವೆ. ಇಲ್ಲಿ ಏನೇ ಪವರ್ ಲೀಕೇಜ್ ಆದರೂ ಅದು ಅರ್ಥ ಮಾಡ್ಕೊಳ್ತದೆ. ಹೆಚ್ಚು ಕಮ್ಮಿ ಆದ್ರೂ ಅದು ಇಡುವಂಥದ್ದು ದೈವದ ಮೇಲೆ. ಯಾಕಂತ ಹೇಳಿದ್ರೆ ಒಂದು ತೆಂಗಿನ ಮರದಲ್ಲಿ ಒಂದು ಕಾಯಿ ಬಂದು ಇಲಿ ತಿಂದ್ರು ನಾವು ಹೇಳುದು ಹೇಗೆ, ಇದನ್ನು ನೀನು ಕೈದು ಮಾಡಿದ್ರೆ ನಿನ್ಗೊಂದು ಇಲಿ ಉಪಯೋಗಿಸ್ತೇನೆ ಅಂತೇಳಿ. ದೈವದ ಮುಖ ಚಿನ್ನ ಆಗಿದೆ, ಮನುಷ್ಯನ ಮನಸ್ಸೀಗ ಹಾಳೆ ಆಗಿದೆ. ಇಲ್ಲಿ ಉಡುಪಿ ಭಾಷೆಯಲ್ಲಿ ನಂದಿಕೋಣ, ಅದೇ ಆಚೆ ಹೋದಾಗ ಅದು ನಂದಿಕೇಶ್ವರ. ಇದು ದೈವನ ದೈವ. ಇದು ಅಡಕತ್ತಾಯ ದೈವ ಅಂತೇಳಿ ಹಿರೇಡ್ಕದ್ದು. ಇದು ನಮ್ದು ಕರಾವಳಿ ಭಾಗದ ದೈವಾರಾಧನೆಗೆ ಸಂಬಂಧಪಟ್ಟದ್ದು. ಇಲ್ಲಿ ಪ್ರತಿ ಒಂದು ದೈವಗಳಿಗೆ ಒಂದೊಂದು ಹೆಸರಿರ್ತದೆ, ಒಂದೊಂದು ಕಥೆಗಳಿರ್ತದೆ. ಇದು ಅಡಕತ್ತಾಯ ದೈವ ಅಂತೇಳಿ ಹಿರೇಡ್ಕದ್ದು, ಅಡಕತ್ತಾಯ ದೈವ. ಇದು ನಾಗಬನ. ನಾಗಬನನು ಒಂದು ದೈವ ಅಂತಲೇ ಹೇಳ್ತಾರೆ. ನಾಗಬನ ಅಂತೇಳಿ ಪ್ರಕೃತಿಯ ಮೂಲ. ಈ ಪ್ರಕೃತಿ ಉಂಡಾಗ್ಲಿಕ್ಕೆ ಕಾರಣವೇ ಇದನ್ನು ಭೂಮಿಯನ್ನು ಎತ್ತಿಡಿದವನೇ ನಾಗ ಅಂತೇಳಿ. ಅದಕ್ಕೋಸ್ಕರ ಮೂಲತವಾಗಿ ನಾಗನಿಗೆ ಪೂಜೆ ಆದ್ಮೇಲೆ ಮತ್ತೆ ಎಲ್ಲದಕ್ಕೂ ಪೂಜೆ ನಡೆಯುವಂಥದ್ದು ಇಲ್ಲಿ. ಇವಾಗ ಕರಾವಳಿ ಭಾಗದಕ್ಕೆ ಬಂದಾಗ, ಈ ತುಳುನಾಡಿಗೆ ಬಂದಾಗ ನಾವು ಸಾಕಷ್ಟು ಮನೆಗಳಿಗೆ ಹೋಗಿದ್ದೀವಿ. ಪ್ರತಿಯೊಂದು ಮನೆಯೂ ಕೂಡ ಒಬ್ಬೊಬ್ರು ದೈವ, ನಮ್ಮ ದೈವ ಇದು, ನಮ್ಮ ದೈವ ಇದು ಅಂತ ಇದು ಮಾಡ್ತಾರೆ. ಇವಾಗ ನಾವೆಲ್ಲ ನೋಡ್ತೀವಿ, ಊರಿಗೊಂದು ದೇವ್ರಿರುತ್ತೆ, ಅವರಿಗೊಂದು ಕುಲ ದೇವ್ರಿರುತ್ತೆ ಅಷ್ಟೇ. ಅಂದ್ರೆ ಇಲ್ಲಿ ಅದನ್ನ ಆಚರಣೆ ಮಾಡೋದ್ರ ಜೊತೆಗೆ ಆ ದೇವರನ್ನು ಪ್ರತಿಷ್ಠಾಪನೆನೂ ಕೂಡ ಮಾಡ್ಕೊಂಡಿರ್ತಾರೆ. ಏನ್ ಸರ್ ಅದ್ರ ವಿಶೇಷತೆ? ಯಾಕೆಂದ್ರೆ ದೈವ ಅಂತ ಹೇಳಿದ್ರೆ ನಂಬಿಕೆ. ದೇವರಿಗೂ ದೈವಕ್ಕೂ ಬೇರೆ ಬೇರೆನಾ? ದೇವರು ದೈವ ಒಂದೇನಾ? ಇಲ್ಲ, ದೈವ ಮತ್ತೆ ದೇವರು ಬೇರೆ ಬೇರೆ. ಯಾಕಂತ ಹೇಳಿದ್ರೆ ದೈವ ಅಂತ ಹೇಳಿದ್ರೆ ಶಿವನ ಗಣಗಳನ್ನು ದೈವ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಭೂಲೋಕದಲ್ಲಿ ಈ ಅನಾಚಾರಗಳು ಹೆಚ್ಚಾದಾಗ ಇದರ ಸಮತೋಲನಕ್ಕಾಗಿ ಬಂದವರೇ ದೈವಗಳು, ಅವರು ಶಿವನ ಗಣಗಳು. ಮತ್ತೊಂದೇನಂತ ಹೇಳಿದ್ರೆ ನಾವು ದೈವ ಅಂತೇಳಿ ಏನು ಆಚರಣೆ ಮಾಡ್ತೇವೆ, ಇಲ್ಲಿ ನಮ್ಮ ತುಳುನಾಡಲ್ಲಿ ಒಬ್ಬರ ಮನೆಯಲ್ಲಿ ಒಂದು ದೈವ ಇದ್ದರೆ ಮತ್ತೊಬ್ಬರ ಮನೆಯಲ್ಲಿ 20 ದೈವಗಳು ಇದ್ದ ಮನೆಗಳು ಉಂಟು. ಅಂದರೆ ಒಂದು ದೈವಗಳಿಂದ ಸಾಧಾರಣ 20-30 ದೈವ ಇದ್ದ ಮನೆಗಳು ಉಂಟು ಮುಂಚಿನ ಕಾಲದಲ್ಲಿ. ಈಗಲೂ ಸಹ ಅದು ನಂಬಿಕೆ, ಬೇರೆ ಏನಲ್ಲ. ದೈವ ಅಂತ ಹೇಳಿದ್ರೆ ಒಂದು ನಂಬಿಕೆ, ನಮ್ಮ ಪ್ರಕೃತಿಯನ್ನು ಉಳಿಸಿಕೋಸ್ಕರ ಇದನ್ನೆಲ್ಲ ಮಾಡಿದಂಥದ್ದು. ಇಲ್ಲಿ ಪ್ರತಿ ಒಂದು ದೈವಗಳಿಗೆ ಒಂದೊಂದು ಹೆಸರಿರ್ತದೆ, ಒಂದೊಂದು ಕಥೆಗಳಿರ್ತದೆ. ಆ ಮೇಲೆ ಕಾಣುವಂಥದ್ದು ಕೇಚರ ಅವತಾರ ಅಂತೇಳಿ, ಅದಕ್ಕೆ 1000 ವರ್ಷ ಮೇಲೆ ಆಗಿರ್ಬೋದು. ಇನ್ನು ದೊಡ್ಡದಿತ್ತು ನೋಡಿ, ಕಾಲುಗಳೆಲ್ಲ ಗೆಲ್ದಲ್ಲಿ ತಿಂದು ಹೋದದ್ದು, ಹಾಗೆ ಮರದಿಂದ ಮಾಡಿರುವಂಥದ್ದು. ಇದು ನಂದಿಕೋಣ, ಜಟ್ಟಿಗ, ವೀರಭದ್ರ, ಕಲ್ಕುಡ, ಪಂಜುರ್ಲೆ, ಹಾಗೆ ತುಂಬಾ ದೈವಗಳು ಉಂಟು ಇದರಲ್ಲಿ. ಯಾವುದು ಸರ್ ಪಂಜುರ್ಲಿ ಇವಾಗ ಫೇಮಸ್ ಆಗಿದೆ? ಪಂಜುರ್ಲಿ ಅಂತ ಹೇಳಿದ್ರೆ ಅದು ಮೆಟಲ್ ಅಲ್ಲಿ ಬರುವಂತ, ಅದು ಮರದಲ್ಲಿ ಬರುವುದಿಲ್ಲ. ಇದು ನಂದಿಕೋಣ. ಸರ್, ಏನು ದೈವಕ್ಕೆ ಪೂಜೆ ಪುರಸ್ಕಾರಗಳು, ಆಚರಣೆಗಳು ಹೇಗೆ? ಬಲಿ ಕೊಡ್ಬೇಕಾ, ಹೇಗೆ? ಏನು ಇಲ್ಲಪ್ಪ, ಬಲಿ ಅಂತ ಹೇಳಿಲ್ಲ. ಅದು ವರ್ಷಕ್ಕೊಂದು ನಾವು ಅದಕ್ಕೊಂದು ಬಲಿ ಕೊಡುವಂತ ಕ್ರಮಗಳು ಉಂಟು. ಮತ್ತೆ ನಾವು ನಿತ್ಯ ಪೂಜೆ, ಕೆಲವುದಕ್ಕೆ ಸಂಕ್ರಾಂತಿ ದಿವಸ ಪೂಜೆಗಳು. ನಿಮ್ಗೆ ನಾಳೆ ಸಂಕ್ರಾಂತಿ ಅಲ್ಲ, ಎಲ್ಲ ಕಡೆ ದೈವಗಳಿಗೆ ಜಾಸ್ತಿ ಸಂಕ್ರಾಂತಿ ದಿವಸ ಪೂಜೆ ಮಾಡುವಂಥದ್ದು, ತಿಂಗಳಿಗೆ ಒಮ್ಮೆ ಪೂಜೆ ಮಾಡುವಂಥದ್ದು. ಮತ್ತೆ ಈಗ ಸೀಸನ್, ಅದರ ಕೋಲ ನಡುವಂಥದ್ದಲ್ಲಿ ಈಗ ಕೋಲ ಕಟ್ಟೋದು, ಅದು ಈಗ ಈ ಸೀಸನ್ ಅಲ್ಲಿ ನಡೆಯುವಂಥದ್ದು. ದೈವದ ಮೇಲೆನೆ ಕೋಲ ಕಟ್ಟುವಂಥದ್ದು, ದೈವಕ್ಕೆ ತಕ್ಕಂತೆ ಈಗ ನೋಡಿ, ಇದು ನಂದಿಕೋಣ, ಇದಕ್ಕೊಂದು ಕೋಲ ಕಟ್ತಾರೆ. ಪಂಜುರ್ಲಿ ಅದಕ್ಕೊಂದು ಕೋಲ ಕಟ್ತಾರೆ. ಈಗ ಅಲ್ಲಿ ಬಬ್ಬರಿ ಉಂಟು, ಅದಕ್ಕೊಂದು ಕೋಲ. ಕಲ್ಕುಡ, ಹಾಗೆ ಒಂದೊಂದು ದೈವಕ್ಕೆ ಒಂದೊಂದು ಕೋಲದ ಟೈಪ್ ಇರ್ತದೆ. ಅದರಲ್ಲಿ ಆಚರಣೆ ಎಲ್ಲ ಸ್ವಲ್ಪ ಬೇರೆ ಬೇರೆ ಇರ್ತದೆ. ಮತ್ತೆ ಲೇಡಿ ದೈವನ ನೋಡ್ತೀವಲ್ಲ, ಸಿರಿ ಉಂಟು, ಮಾಯಂದಾಲು, ಸಿರಿ, ಹಾಗೆ ಅವರಿಗೂ ಸಹ ಒಂದು ಕೋಲ ನಡೀತದೆ. ಇವಾಗ ನಾವು ಕೆಲವೊಮ್ಮೆ ಹೆಂಗ್ ಹೇಳ್ತೀವಿ ಗೊತ್ತಾ, ಈ ತುಳುನಾಡಲ್ಲಾಗಿರ್ಬೋದು, ಕರಾವಳಿ ಭಾಗದಲ್ಲಾಗಿರ್ಬೋದು, ನಮ್ಮ ಕೊರಗಜ್ಜ ಸುಮ್ನೆ ಬಿಡಲ್ಲ, ನಮ್ಮ ಪಂಜುರ್ಲಿ ಸುಮ್ನೆ ಬಿಡಲ್ಲ, ಆಯ್ತಾ? ನಮ್ಮ ದೈವ ನಿನ್ನ ಸುಮ್ನೆ ಬಿಡಲ್ಲ. ನಾನ್ ಸುಳ್ಳು ಹೇಳಿದ್ರೆ ನಮ್ಮ ದೈವ ಇದೆಯಲ್ಲ, ಅದು ಯಾವತ್ತೂ ಸುಮ್ನೆ, ನಮ್ಮ ದೈವದ ಮೇಲೆ ಆಣೆ ನಾನು ಅದನ್ನ ಮಾಡಿಲ್ಲ ಅಂತಾರಲ್ಲ, ಅಷ್ಟು ನಂಬಿಕೆ. ಅಂದ್ರೆ ಇಲ್ಲಿ ಜನಗಳು ದೈವದೇ ಮೇಲೆ ನಂಬಿಕೆ ಇಡುವಂಥದ್ದು. ನಮ್ಗೆ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೂ ಅದು ಇಡುವಂಥದ್ದು ದೈವದ ಮೇಲೆ. ಯಾಕಂತ ಹೇಳಿದ್ರೆ ಒಂದು ತೆಂಗಿನ ಮರದಲ್ಲಿ ಒಂದು ಕಾಯಿ ಬಂದು ಇಲಿ ತಿಂದ್ರು ನಾವು ಹೇಳುದು ಹೇಗೆ,
ಇದನ್ನು ನೀನು ಇದು ಮಾಡಿದರೆ ನಿನಗೊಂದು ಇಲಿ ಉಪಯೋಗಿಸ್ತೇನೆ ಅಂತೇಳಿ. ಹಾ 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 ಹಾ. ಮತ್ತು ಕೋಣಗಳಿಗೆ ದನಗಳಿಗೆ ಏನೋ ಹುಷಾರಿಲ್ಲದಿದ್ದರೆ ನಿನಗೊಂದು ದನ ಕೊಡ್ತೇನೆ ಅಂತೇಳಿ. ಅಂದರೆ ಅದರ ಮೂರ್ತಿ ಮಾಡಿ ಆ ಮಂಚದಲ್ಲಿ ಇಡುವಂಥದ್ದು. ಹಾಗೆ ಈಗ ನೀವು ಎಲ್ಲಿಯಾದರೂ ದೈವಸ್ಥಾನದಲ್ಲಿ ಹೋದರೆ ಅದರ ಪಕ್ಕದಲ್ಲಿ ಎಲ್ಲ ಅಂಥ ಮೂರ್ತಿ, ಕೋಳಿ ಮೂರ್ತಿ ಇರ್ತದೆ, ಹಂದಿಯ ಮೂರ್ತಿ ಇರ್ತದೆ, ದನದ ಮೂರ್ತಿ ಇರ್ತದೆ, ಕೋಣದ ಮೂರ್ತಿ, ಅದೆಲ್ಲ ಅಲ್ಲಿ ಹರಕೆ ಕೊಟ್ಟಂತ ವಸ್ತುಗಳು. ಓ, ಹರಕೆ ರೂಪದಲ್ಲಿ ಇವಾಗ ಖುಷಿ ಆಗ್ಲಿ ಕಷ್ಟ ಆಗ್ಲಿ ಎಲ್ಲವನ್ನು ದೈವದಿಂದಲೇ ಪ್ರೇರಣೆ. ನಮಗೆ ಇವಾಗ ಕಷ್ಟ ಆಯ್ತು, ಏನೋ ಒಂದು ಮನೇಲಿ ಯಾವ್ದೋ ಒಂದು ಪ್ರಾಣಿ ಸತ್ತೋಯ್ತು ಅಂದ್ರೆ ದೈವಕ್ಕೆ ನಾವೇನೋ ತಪ್ಪು ಮಾಡಿರ್ಬೋದು ಹಾಗಾಗಿ ಅಂತ ನಂಬಿಕೆ. ಖುಷಿ ಆಯ್ತು ಅಂತ ಹೇಳಿದ್ರೆ ಓ ದೈವದ ಕೃಪೆ, ಅದು ನಂಬಿಕೆಗಳು. ನಂಬಿಕೆ. ದೈವ ಅಂತ ಎಷ್ಟೇ ಮಾಡರ್ನ್ ಆದ್ರೂ ಕೂಡ, ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ ದೈವದ ಬಗ್ಗೆ ನಂಬಿಕೆ ಕಳ್ಕೊಂಡಿಲ್ಲ, ಯಾರು ಕಳ್ಕೊಳ್ಳಿಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಮೂಲತಃವಾಗಿ ಸೂರಿಗೆ ಹೋಗಿ ಕೇಳುವುದೇ ದೈವದ ಹತ್ರ, ದೇವರಿಗೆ ಮತ್ತೆ ಪ್ರಾರ್ಥನೆ. ಫಸ್ಟ್ ದೈವಗಳು. ಏಕೆ ಗೊತ್ತು ಜನಗಳಲ್ಲಿ ಹೆಂಗಿದೆ, ದೈವ ಅಂದ್ರೆ ದೆವ್ವ, ಆ ರೀತಿ ಕಾನ್ಸೆಪ್ಟ್ ಇದೆ. ನೀವೊಂದು ಕ್ಲಾರಿಫೈ ಮಾಡಿದ್ರಿ ಇವಾಗ. ಅಂದ್ರೆ ದೈವಗಳು ಈ ಶಿವನ ಗಣಗಳನ್ನು ದೈವ ಅಂತ ಹೇಳುವಂಥದ್ದು. ನಾವು ಈ ಸತ್ತವರಿಗೆ ನಾವು ಕುಲೆ ಅಂತ ಹೇಳುದು ಇಲ್ಲಿ ಲೋಕಲ್ ಭಾಷೆಯಲ್ಲಿ. ಅವರು ಬೇರೆ, ಅವರಿಗೂ ಇಲ್ಲಿ ಸ್ಥಾನಮಾನ ಉಂಟು. ಭೂತ ಅಂತ ಹೇಳುವಂಥದ್ದು ಅವರಿಗೆ ಸ್ಥಾನಮಾನ ಉಂಟು. ಸತ್ತವರಿಗೆ ನಾವು ಎಡೆ ಇಡ್ತೇವೆ, ವರ್ಷಕ್ಕೊಂದು ಬಾರಿ, ವರ್ಷಕ್ಕೆ 3 ಬಾರಿ ಎಡೆ ಇಡ್ತೇವೆ. ಅಂದ್ರೆ ಯಾರನ್ನು ಬಿಟ್ಟು ಕೊಡುದಿಲ್ಲ ನಾವು, ನಮ್ಮೊಟ್ಟಿಗೆ ಇರ್ಬೇಕಂತೇಳಿ. ತುಳುನಾಡಿನ ಸಂಸ್ಕೃತಿ ಎಲ್ಲ ಹಾಗೆ. ಕೊಡಗಲಾಗಿರ್ಬೋದು, ಮಲೆನಾಡು ಭಾಗ ಭೂತಕ್ಕೆ ಅನ್ನ ಕೊಟ್ಟಿದ್ದುಂಟು ಅಂತ ಹೇಳ್ತಾರೆ. ಆತ್ಮಕ್ಕೆ ಶಾಂತಿ ವರ್ಷಕ್ಕೊಂದ್ಸತಿನಾದ್ರೂ ಕೊಡ್ತಾರೆ. ಅವ್ರು ನಮ್ಮೊಟ್ಟಿಗೆ ಇರ್ಬೇಕಂತೇಳಿ. ನಮ್ಮ ಒಟ್ಟಿಗೆ ಇಲ್ಲದಿದ್ರು ಇನ್ನೂ ಸಹ ನಮ್ಗೆ ಒಂದು ಮಾರ್ಗದರ್ಶಕರಾಗಿ ನೀವು ಇರ್ಬೇಕಂತೇಳಿ ಅವರಿಗೊಂದು ಎಡೆ ಕೊಡುವಂಥದ್ದು ಆ ಸಿಸ್ಟಮ್. ಇವಾಗ ದೈವದ್ದು ಆಚರಣೆ ಒಂದ್ ರೀತಿ ಆದ್ರೆ ದೈವನ ಪೂಜೆ ಮಾಡೋದಕ್ಕೆ ಇಷ್ಟು ಅಲಂಕಾರಿಕವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲಂಕಾರಿಕ ಅಂತ ಹೇಳಿದ್ರೆ ಆ ದೈವಗಳ ಸ್ಥಾನಗಳು ಹಾಗೆ ಇತ್ತು. ಅಂದ್ರೆ ಮತ್ತೊಂದೇನಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ದೈವದ ಮುಖ ಎಲ್ಲ ಹಾಲೆದು, ಮನುಷ್ಯರ ಮನಸ್ಸು ಚಿನ್ನದ್ದಾಗಿತ್ತು. ಆದರೆ ಇದು ಕಂಪ್ಲೀಟ್ ಉಲ್ಟಾಗಿದೆ. ಯಾಕಂತ ಹೇಳಿದ್ರೆ ದೈವದ ಮುಖ ಚಿನ್ನ ಆಗಿದೆ, ಮನುಷ್ಯನ ಮನಸ್ಸೀಗ ಹಾಳೆ ಆಗಿದೆ. ಕರೆಕ್ಟ್ ಸರ್. ಸರ್ ಇದು ಇವಾಗ ನೋಡ್ತಾ ಇದ್ದೀವಿ, ಇದು ಎಷ್ಟು ವರ್ಷದ ಹಳೆದು ಸರ್? ಇದು ನಮ್ದು ಇಲ್ಲಿ ಹಿರೇಡ್ಕದ್ದು, ಅದಕ್ಕೆ ಸಾಧಾರಣ ಒಂದು 100-150 ವರ್ಷ ಆಗಿರ್ಬೋದು. ಇಲ್ಲಿ ಹತ್ತಿರದದ್ದು ದೇವಸ್ಥಾನ. ಇದು ಗರಡಿ ಮನೆ ಅಂತೇಳಿ ಮುಂಚಿನ ಕಾಲದಲ್ಲಿ ಕುಸ್ತಿ ಮಾಡುವಂತ ಜಾಗಗಳು. ಮತ್ತೆ ಸತ್ಯ, ಧರ್ಮ, ನ್ಯಾಯ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತೆಲ್ಲ ಜಾಗ ಇದಿವೆ. ಗರಡಿ ಮನೆ ಅಂತೇಳಿ. ಮತ್ತೊಂದು ಅಲ್ಲಿಂದು ಗ್ಲಾಸ್ ಕಾಣ್ತದೆ ನೋಡಿ, ಅದರ ಒಳಗೆ 2 ಆಂಟೆನೆಗಳು ಉಂಟು, ಕಾಪರ್. ಅಂದ್ರೆ ಇದು ವರ್ಷಾನುಗಟ್ಲೆ ಪೂಜೆ ಆದ ಮೂರ್ತಿಗಳು. ಇದನ್ನು ವಿಸರ್ಜನೆ ಮಾಡ್ಲಿ ಏನೇ ಮಾಡ್ಲಿ ಒಂದು 5% ಆದ್ರೂ ಎನರ್ಜಿ ಪವರ್ ಇರ್ತದೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನಿಮ್ಗೆ ಪಾಸಿಟಿವ್ ಏನು ತೊಂದರೆ ಇಲ್ಲ, ನೆಗೆಟಿವ್ ಪವರ್ ಕೆಲವು ಹೊತ್ತಿಗೆ ಕೆಲವು ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಆಂಟೆನೆ ಮಾಡಿ ಕೊಟ್ಟಿದ್ದೇವೆ. ಇಲ್ಲಿ ಏನೇ ಪವರ್ ಲೀಕೇಜ್ ಆದರೂ ಅದು ಅರ್ಥ ಮಾಡ್ಕೊಳ್ತದೆ. ಅದಕ್ಕೆ ವೇದಿಕ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಅಂದ್ರೆ ವೈಜ್ಞಾನಿಕವಾಗಿ ಮಾಡಿದ ಊಹಾಪೋಹ ಆ ತರ ಏನಿಲ್ಲ. ನೆಗೆಟಿವ್ ಪಾಸಿಟಿವ್ ಅಂತ ಮಾತಾಡಿದ್ರೆ ಈ ದೈವದ ಬಗ್ಗೆ ಎಲ್ಲ ಏನೋ ಒಂದ್ ರೀತಿಯಾಗಿ ಬ್ಲಾಕ್ ಮ್ಯಾಜಿಕ್ ಆ ರೀತಿ ಎಲ್ಲ ಹೇಳ್ತಾರೆ. ಆ ರೀತಿಯಾಗಿ ವೈಜ್ಞಾನಿಕವಾಗಿ ಅದನ್ನು ಅರ್ಥ ಮಾಡುವಂತದ್ದು. ನಾವು ಸಿಡಿಲಿಗೆ ಹೇಗೆ ಮಾಡ್ತೇವೆ ಅದೇ ಸಿಸ್ಟಮ್ ಅನ್ನು ಇಲ್ಲಿ ಸಹ ಮಾಡಿದ್ದೇವೆ. ಹೇಗಿತ್ತು ಸರ್ ಅವಾಗಿನ ಕಾಲದ ಗರಡಿ ಮನೆ? ಇಲ್ಲಿ ವರಾಂಡ ಇತ್ತು ಹೀಗೆ. ಅಂದ್ರೆ ಇವರಿಗೆ ಶಿಕ್ಷೆ ಮಾಡಿದವನಿಗೆ ಅಲ್ಲಿ ನಿಲ್ಲಿಸಿ ಅವನಿಗೆ ಪನಿಷ್ಮೆಂಟ್ ಕೊಡುವಂತದ್ದು. ಇಲ್ಲೆಲ್ಲ ಒಂದು ಆ ಕಡೆ ಈ ಕಡೆ. ಇದು ಜಾರಂದಾಯ ಕುದುರೆ ಅಂತ ಹೇಳಿ, ಇದು ಹುಲಿ ಚಾಮುಂಡಿ. ಎಲ್ಲಿದೆ ಸರ್? ಏನ್ ಕಾನ್ಸೆಪ್ಟ್? ಇದನ್ನು ಪೂಜೆ ಮಾಡ್ತಾರೆ? ದೈವದ್ದು. ಇದು ಅದರ ಮೇಲೆ ಜಾರಂದಾಯ ಕೂತ್ಕೊಂಡು ಊರಿಗೆ ಸುತ್ತು ಬರ್ಲಿಕ್ಕೆ ಹೋಗುವಂತದ್ದು. ಜಾರಂದಾಯ ಕುದುರೆ ಅಂತ. ಅಂಚು ಬೇರೆ ರೀತಿ. ಇದು ಕುಂಬಾರ ಅಂಚು ಅಂತ ಹೇಳ್ತೇವೆ. ನಮಗೆ ಸುರಿಗೆ ಬಂದದ್ದು ಇಲ್ಲಿ ಲೋಕಲ್ ಮೇಡ್. ಇದಕ್ಕೆ ಕುಂಬಾರ ಅಂಚು. ಇದು ಈ ಕಡೆ ಸೈಡ್ ನೋಡ್ತೀವಲ್ಲ, ಇದು ನಮ್ದು ಈಗ ಮ್ಯಾಂಗ್ಳೂರ್ ಟೈಲ್ಸ್ ಅಂತ ಹೇಳೋದು. ಈ ಬೇಸಲ್ ಟೈಲ್ಸ್ 1938ರಲ್ಲಿ ನಂತರ ಅವ್ರನ್ನ ಹೋದಾಗ ಬ್ಯಾಂಗ್ಳೂರ್ ಟೈಲ್ಸ್ ಸ್ಟಾರ್ಟ್ ಆದದ್ದು. ಸರ್ ಇದೆಲ್ಲ ಇತ್ತೀಚಿಂದ ಅನ್ಸುತ್ತಲ್ವಾ, ಬಣ್ಣ ಆಗಿದೆಯಲ್ಲ? ಇದು ಇತ್ತೀಚಿದ್ದು. ಇದು ಮಾರಿದುರ್ಗೇನೋ ಉಂಟು, ಮತ್ತೆ ಸಿರಿ, ಹಬ್ಬಗ, ದಾರಗ, ಹಾಗೆ ತುಂಬಾ ದೈವಗಳು ಉಂಟು ಇದರಲ್ಲಿ. ಅಂದ್ರೆ ಇಂಥದ್ದಂತ ಹೇಳಿ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದರ ಮುಖ ಪರಿಚಯ ಒಂದೇ ಲೆಕ್ಕ ಇರ್ತದೆ. ದೈವನ ಇದೇ ರೀತಿ ಇಡ್ಬೇಕು ಕಾಡಲ್ಲಿ ಅಂತ ಹೇಳಿ ಹಿಂಗಿಟ್ಟಿರೋದ? ಅಲ್ಲ, ಇದು ಅವರ ಸಣ್ಣದೊಂದು ಕಾನ್ಸೆಪ್ಟ್. ಯಾಕಂತ ಹೇಳಿದ್ರೆ ಇದೊಂದು ನ್ಯಾಚುರಲ್ ಪ್ಲೇಸ್, ಅದ್ರಲ್ಲಿ ಏನೊಂದು ಮಾಡಬಹುದು ಅಂತ ಹೇಳಿ ಅವರೇ ಯೋಚನೆ ಮಾಡಿ ಅದನ್ನು ಇಲ್ಲಿ ಇಟ್ಟದ್ದು ನ್ಯಾಚುರಲ್ ಆಗಿ. ಹೇಗೆಂದ್ರೆ ಯಾವ್ದೊಂದು ಬಂಡೆ ಕಾಡಲ್ಲಿ ಇಟ್ಟಂಗೆ ಕಾಣಿಸ್ತಾ ಇದೆ, ಹಾಗಾಗಿ ಕೇಳಿದೆ. ಕಾನ್ಸೆಪ್ಟ್ ಮುಖಾಂತರ ಇಟ್ಟಿರೋದು.
ನಂದಿಕೇಶ್ವರ. ಎಲ್ಲಿ ಇದೆ ಸರ್ ನಂದಿಕೇಶ್ವರ? ನಂದಿಕೇಶ್ವರ ಅಂತ ಹೇಳಿದ್ರೆ ನಾವು ನಮ್ಮ ಬ್ರಹ್ಮಾವರದ ಕಡೆ ಹೋದಾಗ ಅದು ನಂದಿಕೇಶ್ವರ ಆಗ್ತದೆ. ಇಲ್ಲಿ ನಮ್ಮ ಲೋಕಲ್ ಇಲ್ಲಿ ಉಡುಪಿ ಭಾಷೆಯಲ್ಲಿ ನಂದಿಕೋಣ, ಅದೇ ಆಚೆ ಹೋದಾಗ ಅದು ನಂದಿಕೇಶ್ವರ. ಓಕೆ, ಇದು ದೈವನ ದೇವ್ರ? ದೈವ. ದೈವ. ಓಕೆ, ಎಷ್ಟು ವರ್ಷದ ಸರ್ ಇದು ಹಳೆಯದು? ಇದು ಅಂತ ಹೇಳಿದ್ರೆ ಈ ಮರಗಳಿಗೆ ಸಾಧಾರಣ ಒಂದು 200 ವರ್ಷ 50 ವರ್ಷ ಆಗಿರ್ಬೋದು. ಇದೊಂದು ಶನಿಯರ ಕಾನ್ಸೆಪ್ಟ್ ಮಾಡಿದಂಥದ್ದು. ಅಂದ್ರೆ ಇದು ಕೇಳ ಶೈಲಿಯಲ್ಲಿ ಇದನ್ನೊಂದು ಮಾಡಿದಂಥದ್ದು. ಓಕೆ, ನೈಸ್ ನೈಸ್. ಮತ್ತೆ ಆ ಕಡೆ ಈ ಕಡೆ ಇದೇನು ಮುಖವಾಡ ತರ ನೋಡಿದ್ರೆ ದೃಷ್ಟಿಗೊಂಬೆನ? ಇದು ದೃಷ್ಟಿಗೊಂಬೆ ಕಾನ್ಸೆಪ್ಟ್ ಹಿಂದೆನೇ ಇತ್ತು? ಇತ್ತಿತ್ತು. ಓಕೆ, ಕಾಪರ್ದ ಸರ್? ಕಾಪರ್ ಅದು. ಓ ನೈಸ್. ಹೇಗೆ ನೋಡಿ ಸರ್ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನಗಳಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ. ಪೌಳಿ ಸುತ್ತು ಪೌಳಿಗೆಯಲ್ಲಿ ಇಂಥದ್ದೇ ಕೆತ್ತನೆಗಳು ಬರುವಂಥದ್ದು. ಸುತ್ತು ಪೌಳಿ ದೇವಸ್ಥಾನದ ಸುತ್ತು ಪೌಳಿಗೆಯಲ್ಲಿ ಇಂಥದ್ದು ನೋಡಿ, ಆ ಪೌಳಿಗೆ ಅಂತ ಹೇಳ್ತೇವೆ ಅದಕ್ಕೆ. ಓಕೆ, ಅದಕ್ಕೆ ಇಂಥದ್ದು ಕೆತ್ತನೆ ಬರ್ತದೆ. ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿದೆ ಸರ್. ಸರ್ ಇದ್ರು ಅಂದ್ರೆ ದೈವ ಅಂತ ಹೇಳಿದ್ರೆ ಇದು ಹಸು ಕರು ದನ ಕರುಗಳು ನಂದಿಕೇಶ್ವರ ಅವನ ಆ ರೂಪದಲ್ಲಿ ಬಂದವ. ಒಂದು ದೈವ ಆ ಕೋಣದ ರೂಪದಲ್ಲಿ ಬಂದವನಿಗೆ ನಂದಿಕೋಣ ಅಂತ ಹೇಳುವಂಥದ್ದು. ಹಾಗೆ ಈಗ ಪಂಜುರ್ಲೆ ಅಂತ ಹೇಳಿದ್ರೆ ಅವನು ಹಂದಿಯ ರೂಪದಲ್ಲಿ ಬಂದಿದ್ದಾನೆ. ಓಕೆ, ಹಾಗೆ ತುಂಬಾ ಹಾಗೆ ಒಂದೊಂದು ಇದಕ್ಕೆ ಒಂದೊಂದು ಕಥೆಗಳುಂಟು, ಅವರು ಹೇಗೆ ಬಂದಿದ್ದಾರೆ ಹಾಗೆ. ಆ ದೈವಗಳ ಬಗ್ಗೆನೇ ಅದ್ಭುತ ಒಂದೊಂದು ಸಾಧಾರಣ ಇಲ್ಲಿ ಲೋಕಲಲ್ಲಿ ಸಾಧಾರಣ ಕಮ್ಮಿ ಅಂದ್ರೂ 1,000 ಚಿಲ್ಲರೆ ದೈವಗಳುಂಟು. ಅದಕ್ಕೆ 1,000 ಚಿಲ್ಲರೆ ದೈವಕ್ಕೆ ಒಂದೊಂದು ಕಥೆಗಳುಂಟು. ಓ ಮೈ ಗಾಡ್, ರಿಸರ್ಚ್ ಮಾಡ್ಬೋದು. ಯಾರಾದ್ರೂ PhD ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವರೆಲ್ಲ ದೈವದ ಬಗ್ಗೆ ಮಾಡಿ. ಅದ್ಭುತ ಕಾನ್ಸೆಪ್ಟ್. ತುಳುನಾಡ ಸಂಸ್ಕೃತಿ ಅನಾವರಣ ಮಾಡ್ದಂಗೆ ಆಗುತ್ತೆ. ಇದು ವಿಷ್ಣು ಮಂದಿರ, ಕೇರಳ ಮತ್ತೆ ಕರ್ನಾಟಕ ಬಾರ್ಡರಿಂದ ಅಲ್ಲಿಂದ ತಂದದ್ದು. ಇದರಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಉಂಟು ನೋಡಿ, ಅದರ ಕಾಲ್ ಕಟ್ಟಾಗಿದೆ. ಹೌದು, ಅಂದ್ರೆ ವಿಘ್ನ ಆದದ್ದು ತಂದು ಅವರು ಶಣೆಯರು ಇಟ್ಟಿದ್ದಾರೆ. ಅಂದ್ರೆ ಟೆಂಪಲ್ ಕೂಡ ಇದೇ ರೀತಿ ಸ್ಟ್ರಕ್ಚರ್ ಇತ್ತಾ? ಟೆಂಪಲ್ ಅನ್ನೇ ತಂದು ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು. ಓಕೆ, ಇಲ್ಲಿ ಔಟ್ಲುಕ್ ಎಲ್ಲ ಹಾಗೆ ಹೀಗೆ ಇತ್ತು ಸೇಮ್. ಎಷ್ಟು ವರ್ಷದ ಹಳೆದು ಟೆಂಪಲ್ ಸರ್ ಇದೆಲ್ಲ? ಇದಕ್ಕೆ ಸಾಧಾರಣ ಅದೇ 300 ವರ್ಷನೇನೋ ಉಂಟು. ವಾವ್, ಮರದ್ದು, ಅದರಲ್ಲೂ ಕೂಡ ವಿಷ್ಣು. ಅಂದರೆ ಇದೆಲ್ಲ ಕೆಲವು ದಾಳಿಯಲ್ಲಿ ತುತ್ತಾದ ದೇವಸ್ಥಾನಗಳು. ಅದು ಭಾರತಕ್ಕೆ ದಾಳಿ ಇಟ್ಟವರದ್ದು ಯಾರೇ ಆಗಿರ್ಬೋದು, ಅವರಿಂದ ಆ ಮೂರ್ತಿಗಳನ್ನೆಲ್ಲ ವಿಘ್ನ ಮಾಡಿ ಹೋಗಿದ್ದಾರೆ. ಓಕೆ, ಮರ, ಕಲ್ಲು ಮತ್ತೆ ಜಂಬಿಟ್ಟಿಗೆ, ಇಟ್ಟಿಗೆ ಮೂರನ್ನು ಇನ್ಕ್ಲೂಡ್ ಮಾಡಿದ್ದಾರೆ.